देवी सर्वभूतेषु मातृरूपेण संस्थिता नमस्तस्यै 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 नमो नमः। या देवी सर्वभूतेषु शक्तिरूपेण संस्थिता नमस्तस्यै 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 नमो नमः। प्रातस्मरणीय श्रोत्रिय ब्रह्मनिष्ठ श्रीमद् परमहंस परिव्राजकाचार्य सच्चिदानंद स्वरूपी भैरवैक्य परम पूज्य जगद्गुरु ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರ ಮಹಾಚೈತನ್ಯವನ್ನು ಸ್ಮರಿಸಿಕೊಂಡು ಇಂದು ಒಕ್ಕಲೇಗೌಡ ಸೇವಾ ಸಮಾಜದ ವತಿಯಿಂದ ನೂತನವಾಗಿ ಆರಂಭಗೊಳ್ತಾ ಇರತಕ್ಕಂತಹ ತಾಲೂಕು ಸಮಿತಿ ಮತ್ತು ಒಕ್ಕಲೇಗೌಡ ಸಮುದಾಯ ಭವನದ ಶಂಕುಸ್ಥಾಪನಾ ಸಮಾರಂಭದ ಪೂರ್ವಭಾವಿ ಸಭೆ ಸವಣೂರು ಮತ್ತು ಅಲಂಕಾರ ವಲಯದ ಈ ಭಾಗದಲ್ಲಿ ಸೇರಿರ್ತಕ್ಕಂಥ ಸುದೀರ್ಘವಾಗಿ 36 ನಿಮಿಷಗಳ ಕಾಲ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅವರು ಮಾತನಾಡಿದರು. ಹೋಗ್ತಾನೆ ಹೇಳಿ ಹೋಗಿದ್ರು, ಸ್ವಲ್ಪ ಜಾಸ್ತಿ ಮಾತನಾಡ್ತೇವೆ ಅಂತ. ಜಾಸ್ತಿ ಮಾತನಾಡ್ತೇವೆ ಯಾಕೆ ಅಂತ ನಾನು ಯೋಚನೆ ಮಾಡಿದೆ. ಸ್ವಲ್ಪ ಶಾಲ್ ಬರಲಿಕ್ಕೆ ಉಂಟ, ಬರೋವರೆಗೂ ಸ್ವಲ್ಪ ಮಾತನಾಡ. ಆದರೂ ಎಲ್ಲ ಸುವಿಸ್ತಾರವಾಗಿ ಭಾಳ ಚಂದ ಮಾಡಿ ಹೇಳಿದ್ದಾರೆ. ನೀವೆಲ್ಲ ಕೇಳಿರುವಂಥದ್ದು. ಒಂದು ಸಾಮಾಜಿಕ ಸಂಘಟನೆಯಲ್ಲಿ ಸಮಾಜ ಮತ್ತು ಸಮಾಜದ ವ್ಯಕ್ತಿಗಳು ಬೆಳಗಬೇಕು ಅಂತಾದರೆ, ಅವರ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತಾದರೆ, ಅವರ ಹಕ್ಕುಗಳನ್ನು ಪಡ್ಕೊಳ್ಬೇಕು ಅಂತಾದರೆ, ಅವರ ಸಾಮರ್ಥ್ಯವನ್ನು ತೋರಿಸ್ಕೊಳ್ಬೇಕು ಅಂತಾದರೆ, ತನ್ನ ತನವನ್ನು ಉಳಿಸ್ಕೊಳ್ಬೇಕು ಅಂತಾದರೆ, ತನ್ನ ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಬೇಕು ಅಂತಾದರೆ, ಸ್ವಾಭಿಮಾನದ ಸಂಖ್ಯೆಯಲ್ಲಿರ್ತಕ್ಕಂಥ ಒಕ್ಕಲಿಗ ಸಮುದಾಯ ಸ್ವಾಭಿಮಾನದ ಕಿಚ್ಚದೆಯನ್ನು ನಾವು ಮೇಲೆತ್ತಿ ಬರದೇ ಹೋದರೆ ಸಮಾಜದಲ್ಲಿ ಅಸ್ತಿತ್ವ ಉಳಿಯೋದಿಲ್ಲ, ಸಂಘಟನೆ ಉಳಿಯೋದಿಲ್ಲ. ತುಂಬ ಜನರಿಗೆ ಆಗ್ಬೋದು, ಯಾಕೆ ಬೇಕು ಸಮುದಾಯ ಭವನ, ಯಾಕೆ ಬೇಕು ಸಮಾಜ ಸಂಘಟನೆ, ಇವೆಲ್ಲ ಅಂತ. ನಮ್ಮ ಅಸ್ತಿತ್ವದ ಉಳಿವಿಗಾಗಿ ಸಾಮಾಜಿಕ ಸಂಘಟನೆ, ಆ ಸಂಘಟನೆಯಲ್ಲಿ ಆ ಒಂದು ಸಮುದಾಯದ ಸಂಘಟನೆ, ಅದರ ಮುಖಾಂತರ ನಮ್ಮ ಅಸ್ತಿತ್ವದ ಅಳಿವು ಬೇಕಾಗಿದೆ. ಇಲ್ಲಿಯವರೆಗೆ ಈ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿದ್ದಾವೆ, ತಾಲೂಕುಗಳಲ್ಲಿ ಸಂಘಟನೆಗಳಿದ್ದಾವೆ. ಇಲ್ಲಿಯವರೆಗೆ ಪುತ್ತೂರು ಮತ್ತು ಸುಳ್ಯ ಭಾಗದ ಎರಡೂ ಭಾಗದಲ್ಲಿ ನೀವೆಲ್ಲರೂ ಬೆರೆತು ಹೋಗಿದ್ದೀರಿ. ಆದರೆ ಇವತ್ತು ಒಂದು ತಮ್ಮ ಅಸ್ತಿತ್ವದ ನೆಲೆಯನ್ನು ಕಂಡುಕೊಳ್ಳಲಿಕ್ಕೆ ಒಂದು ಬುನಾದಿಯನ್ನು, ನಾಂದಿಯನ್ನು ನೀವು ಹಾಕಕ್ಕೆ ಹೊರಟಿದ್ದೀರಿ. ಅದು ಬಹಳ ಅತ್ಯುತ್ತಮವಾಗಿರತಕ್ಕಂತಹ ಒಂದು ಸಂಘಟನೆಯ ಮುಖಾಂತರ ಮೊದಲನೇ ಬಾರಿಗೆ ತಾಲೂಕು ಸಂಘ ಆಯಿತು. ನಾವೇನು ಅಂತ ಹೇಳಿ ಇನ್ನೊಬ್ಬರಿಗೆ ತೋರಿಸಬೇಕು, ಮಾದರಿಯಾಗಿರಬೇಕು, ಇನ್ನೊಬ್ಬರು ನೋಡಿ ಹೌದೌದು ಅನ್ನಬೇಕು ಅನ್ನುವ ರೀತಿಯಲ್ಲಿ ಸಂಘಟನೆಯನ್ನು ಮಾಡಲಿಕ್ಕೆ ಸುರೇಶ್ ಅವ್ರನ್ನ ಮುಂದಿಟ್ಕೊಂಡು, ಎಲ್ಲ ಹಿರಿಯರನ್ನು ಮುಂದಿಟ್ಕೊಂಡು ಎಲ್ಲ ಹೊರಟಿದ್ದೀರಿ. ಇಲ್ಲಿ ಈ ಭಾಗದಲ್ಲಿ 2 ವಲಯದವರು ಸೇರಿದ್ದೀರಿ. ಬಹುಶಃ ನಿಮ್ಮ ಸವಣೂರು ಮತ್ತು ಅಲಂಕಾರ ವಲಯದಲ್ಲಿ ಇರ್ತಕ್ಕಂಥ ಬುದ್ಧಿವಂತರು, ಶ್ರೀಮಂತರು ಇನ್ನು ಯಾವ ಇದರಲ್ಲೂ ನಾನು ಕಾಣಲಿಲ್ಲ. ಆ ವಲಯದಲ್ಲಿ ಅಷ್ಟು ಸಮರ್ಥರಿದ್ದೀರಿ ಅಂತ ಅಲ್ವಮ್ಮ? ಗೊತ್ತು, ಆಶಾಕರಿಗೆಲ್ಲ ಗೊತ್ತುಂಟು. ನಾನಿಂದ ಪ್ರವೀಣ ಗೊತ್ತಿರಬೇಕು ಕಾಣುತ್ತೆ. ಅವರೆಲ್ಲ ಮೊದಲು ನಮ್ಮ ಪುತ್ತೂರಿನಲ್ಲಿ ಕಾಣ್ತಾ ಇದ್ರು, ಕೆಲವು ಜನ ಎಲ್ಲ ಈಗೆಲ್ಲ ಇಲ್ಲಿ ಕಾಣ್ತಾ ಇದ್ದಾರೆ. ಎಲ್ಲ ಅಣ್ಣ ತಮ್ಮಂದಿರ, ತೊಂದರೆ ಇಲ್ಲ. ಇಲ್ಲಿ ಆದಾಗ ಅಲ್ಲಿ ಹೋಗೋದು, ಅಲ್ಲದೆ ಇಲ್ಲಿಗೆ ಬರೋದು, ಅದು ಇಂಥ ಅದು ಬೇರೆ ಸಂಬಂಧ. ಏನು ಹೇಳಿ, ಕೊಡೋದು ತಗೊಳ್ಳೋದು ಹೇಗಿರ್ತಾ ಇತ್ತು ಸಂಬಂಧಗಳಲ್ಲಿ. ಹಾಗೆ ಸಂಘದಲ್ಲಿ ಬೇರೆ ಬೇರೆ ಆದ್ರೂ ಹಕ್ಕುಗಳ ಕೇಳಲಿಕ್ಕೆ, ಒಂದು ಪ್ರತಿಪಾದಿಸಲಿಕ್ಕೆ
ಒಂದು ವೇದಿಕೆ ಬೇಕು ಅನ್ನೋದನ್ನು ಬಿಟ್ಟರೆ, ಬಟ್ ಸಂಬಂಧಗಳು, ಪ್ರೀತಿಗಳು, ಮನಸ್ಸುಗಳು, ಭಾವನೆಗಳು ಒಂದೇ ನಾಣ್ಯದ ಎರಡು ಮುಖಗಳಾಗಿ, ಜೀವಗಳಾಗಿ, ಜೀವಾತ್ಮ ಪರಮಾತ್ಮರು ಹೇಗಿದ್ದಾರೋ ಹಾಗೆ ಸುಳ್ಯ ಪುತ್ತೂರು ಬೇರೆ ಅಲ್ಲ, ಪುತ್ತೂರು ಕಡಬ ಬೇರೆ ಅಲ್ಲ, ಕಡಬ ಮತ್ತು ಪುತ್ತೂರು ಬೇರೆ ಅಲ್ಲ, ಎಲ್ಲ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂಥ. ಆದರೆ ಸಾಮಾಜಿಕ ವ್ಯವಸ್ಥೆಯ ದೃಷ್ಟಿಯಿಂದ ಒಂದು ಬೇರೆ ಮಾಡಬೇಕು ಅಂತ ಒಂದು ಆಲೋಚನೆ ಅಷ್ಟೇ ಇದರಲ್ಲಿ. ಹಾಗಾಗಿ ಅಲ್ಲಿ ಹೋದವರು ಇಲ್ಲಿ ಬರಬಾರ್ದು, ಇಲ್ಲಿ ಹೋದ್ರೆ ಅಲ್ಲಿ ಬರಬಾರ್ದು ಅಂತ ಹಾಗೇನಿಲ್ಲ. ಅಲ್ಲಿ ಸತ್ಯನಾರಾಯಣ ಪೂಜೆ ಕೊಡ್ತೀವಿ, ಇಲ್ಲಿ ಸತ್ಯನಾರಾಯಣ ಪೂಜೆ ಕೊಡೋದಿಲ್ಲ, ಅದು ಇಲ್ಲಿ ಕೊಟ್ಟೋದು ಅಲ್ಲಿ ಕೊಡೋದಿಲ್ಲ, ಅಲ್ಲಿ ಕೊಡೋದು ಇಲ್ಲಿ ಕೊಡೋದಂತಲ್ಲ. ಎಲ್ಲರೂ ದೇವರು ಎಲ್ಲರಿಗೂ ಕೊಡಬಹುದು, ಅದರಲ್ಲೆಲ್ಲ ಮುಕ್ತ ಅವಕಾಶಗಳಿದ್ದಾವೆ. ಆದ್ದರಿಂದ ಅಲಂಕಾರವು ಮತ್ತು ಈ ಚಾರ್ವಾಕ, ಈ ಸವಣೂರು ವಿಭಾಗ ಭಾಳ ಬಲಾಢ್ಯರಾಗಿರ್ತಕ್ಕಂಥ ಜನರಿದ್ದೀರಿ ನೀವು. ಈಗ ನಿಮ್ಮ ಎಲ್ಲ ಒಂದು ಶಕ್ತಿ ಪ್ರದರ್ಶನವನ್ನು ಇಲ್ಲಿ ಮಾಡಬೇಕು, ಶಕ್ತಿ ಪ್ರದರ್ಶನ ಮಾಡಬೇಕು. ಹೇಗೆ ಮಾಡಬೇಕು ಅಂತೇಳಿದ್ರೆ, ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಕಳೆದ ಸಾರಿ ನಮ್ಮ ಜಯಂತ್ಯೋತ್ಸವದಲ್ಲಿ ಮಾಡಿದ ಹಾಗೆ ಮಾಡಬೇಕು ಅಂತ. ಪ್ರತಿಯೊಬ್ಬರಿಗೂ ಆಶ್ಚರ್ಯ, ಎಷ್ಟು ಚಂದ ಮಾಡಿದ್ದಾರೆ, ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ, ಎಷ್ಟು ಶಿಸ್ತುಬದ್ಧವಾಗಿ ಮಾಡಿದ್ದಾರೆ ಅಂತ, ಮತ್ತು ಎಷ್ಟು ಶಿಸ್ತುಬದ್ಧವಾಗಿ ಬಂದು ನಡ್ಕೊಂಡಿದ್ದಾರಲ್ಲಿ ಅಂತಕ್ಕಂಥದ್ದು. ಈಗ ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಸ್ವಸಹಾಯಕ ಗುಂಪುಗಳು ಇಲ್ಲಿದ್ದಾವೆ, ಪುತ್ತೂರಿನಿಂದ ಮಾಡಿರೋವು ಇದ್ದಾವೆ, ಈ ಭಾಗದಲ್ಲಿ ಇದ್ದಾವೆ, ಎಲ್ಲವೂ ಇದ್ದಾವೆ ಈ ಭಾಗದಲ್ಲಿ. ಈಗ ಆಗ ಕೊಟ್ಟಂಥ ಸೀರೆಗಳು ಈಗೇನು ಇದಾಗಿಲ್ಲ, ಮಬ್ಬಾಗಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಆಗ ಕೊಟ್ಟಂಥವು ಪುತ್ತೂರು ತಾಲೂಕಿಗೆ ಕೊಟ್ಟಂಥ ಸೀರೆಗಳೆಲ್ಲ ಇನ್ನೂ ಕಲರ್ ಶೇಡ್ ಆಗಿಲ್ಲ, ಅದೇ ಇದ್ದಾವೆ. ಇನ್ನೊಮ್ಮೆ ಅದನ್ನು ಹುಟ್ಟಿಕೊಂಡು ಮೆರವಣಿಗೆಯಲ್ಲಿ ಬಂದರೆ ಎಷ್ಟು ಚೆಂದ ಇರುತ್ತಲ್ಲ ಅಲ್ವಾ? ಮಹಿಳಾ ಸಂಘದ ಅಧ್ಯಕ್ಷರು ಯಾರಲ್ಲಿ? ನೀವೇನೆ? ಹಾಂ, ನೋಡಿ ಆಶಕ ಇದ್ದಾರೆ, ನಾನು ಹಿಂದೆ ಕೂತಿದ್ದಾರೆ. ನೀವು ಲೆಕ್ಕ ಹಿಡ್ಕೊಂಡ್ರೆ ಏನಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಒಟ್ಟು 5-6 ಜನ ಇರ್ತಕ್ಕಂಥದ್ದು. ಹೆಚ್ಚಿನ ಅಂಶ ನೀವು ಈ ಅರ್ಧ ಭಾಗ ತಗೊಂಡ್ರೆ 3,000 ಚಿಲ್ಲರೆ ಸಿಗಬಹುದು. ನನ್ನ ಪ್ರಕಾರ 3,000 ಚಿಲ್ಲರೆ ಸಿಗ್ತಾರೆ ಮಹಿಳೆಯರು. ಸ್ವಸಹಾಯಕ ಗುಂಪಿನಿರ್ಬೋದು, ಪರವಾಗಿಲ್ಲ, 1,000 2,000 ಅಷ್ಟೂ ಜನರು ಒಂದೇ ಥರದ ಸೀರೆಗಳನ್ನು ಹಾಕಿಕೊಂಡು ಒಂದು ಲೈನಲ್ಲಿ ಕೂತ್ರೆ ಎಷ್ಟು ಚೆಂದ ಕಾಣ್ಬೋದಲ್ಲ. ಅಷ್ಟು ಜನ ಕಳಸಗಳನ್ನು ಇಟ್ಕೊಂಡ್ರೆ ಚೆಂದ ಕಾಣುತ್ತಲ್ಲ, ಕಳಸಗಳನ್ನು ಇಟ್ಕೊಂಡು ಸ್ವಾಮೀಜಿ ಮೆರವಣಿಗೆ ಕರ್ಕೊಂಡು ಚೆಂದ ಕಾಣುತ್ತಲ್ಲ ಅಲ್ವಾ? ಆ ಕೆಲಸ ಮಾಡ್ಬೋದು. ನೋಡಿ, ಈ ಮೈಕೆ ಗ್ಯಾರಂಟಿ ಇಲ್ಲ, ಮನುಷ್ಯನ ಶರೀರನೇ ಗ್ಯಾರಂಟಿ ಇಲ್ಲ, ಇನ್ನು ಸೀರೆ ಗ್ಯಾರಂಟಿ ಅಂತ ನಾವೇನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಅಲ್ಲದು ವಾಸ್ತವ ಸತ್ಯ, ಯಾರಿಗದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಆ ಸಂದರ್ಭಗಳಲ್ಲಿ ಅಷ್ಟು ಸೀರೆಗಳನ್ನು ತರಿಸಿದ ಒಂದು ಚಾಲೆಂಜಿಂಗ್ ಇತ್ತು ನಮಗೆ. ಅದೊಂದು ದೊಡ್ಡ ಅದು ಆ ಇಂಟರ್ನಲ್ ಒಳಗಿದ್ದವ್ರಿಗೆ ಅಷ್ಟೇ ಅದು ಗೊತ್ತಿರ್ತೈತೆ, ಅದು ಅಷ್ಟು ದಿನ ತರಿಸುವಂಥದ್ದು. ಈಗ ಎಷ್ಟೋ ಫಂಕ್ಷನ್ಗಳಲ್ಲಿ ಹೇಳೋರು 1,000 ಹೇಳ್ತಾರೆ, ಮಾತಾಡೋ 1,000 ಮಾಡ್ತಾರೆ. ಅಂದರೆ ಅದು ಒಳಗೆ ಕೂತವ್ರಿಗೆ ಸುರೇಶರಿಗೆ ಗೊತ್ತದು ಪೆಟ್ಟು ಎಷ್ಟು ಬೀಳ್ತಾ ಇರ್ತೈತೆ ಅಂತೇಳಿ. ನನ್ನ ಹೆಸರು ಕೆಳಗೆ ಹಾಕಿದ್ರಿ, ನಿಮ್ಮ ಹೆಸರು ಮೇಲೆ ಹಾಕಿದ್ರಿ. ಇದು ಇನ್ವಿಟೇಷನ್ ಆಗಿದ್ದು ನಿನ್ನೆ ರಾತ್ರಿ, ಇನ್ವಿಟೇಷನ್ ಆಗಿದ್ದು ನಿನ್ನೆ ರಾತ್ರಿ 12 ಗಂಟೆ ಕಳಿಸ್ತಾ ಇದ್ದಾರೆ. ಆ ಕಿರಣ ಸರಿ ಉಂಟ ಒಮ್ಮೆ ನೋಡಿ ಹೇಳಿ, ಅರ್ಜೆಂಟ್ ನೋಡಿ. ರಾತ್ರಿ 12 ಗಂಟೆಯಲ್ಲಿ ಅಂತ ಹೇಳಿದ ಮಾರ್ರೆ, ಸರಿ ಉಂಟ ನೋಡಿ, ಸರಿ ಉಂಟು ನೋಡಿ. ರಾತ್ರಿ 12 ಗಂಟೆಯಲ್ಲಿ ನೋಡಿ, ಹಾಂ ಸರಿ ಇದೆ ಮಾರ್ರೆ, ಮತ್ತೆ ಮಾಡಿ. ನಾವು ಸೂಕ್ಷ್ಮವಾಗಿ ನೋಡಬೇಕು, ಇದು ರೆಕಾರ್ಡ್ ಆಗ್ತಾ ಇಲ್ಲಲ್ಲ, ಅಡ್ಡಿಲ್ಲಲ್ಲ. ಹಾಂ, ಕೆಲವೊಂದೆಲ್ಲ ರೆಕಾರ್ಡ್ ಆಗೋದು ಬೇಡ, ಜಾಗ್ರತೆ. ಹಾಂ, ಕೆಲವೊಮ್ಮೆ ನಾವು ಈ ಜಾಣತನವನ್ನು ಮೆರಿಬೇಕಾಗತ್ತೆ, ಸಾಮಾಜಿಕ ನ್ಯಾಯ ಕೊಡಬೇಕಾಗತ್ತೆ, ವ್ಯವಸ್ಥೆ ದೃಷ್ಟಿಯಿಂದ ಕೊಡಬೇಕಾಗತ್ತೆ, ಉಪಕಾರ ಮಾಡದಿದ್ರು ಉಪದ್ರ ಮಾಡಿದವ್ರನ್ನು ನೋಡ್ಕೊಳ್ಬೇಕಾಗತ್ತೆ, ಆರ್ಥಿಕ ಕೊಟ್ಟರು ನೋಡಬೇಕಾಗತ್ತೆ. ನಮಗೆಲ್ಲ ಈಗ ನನ್ನ ಮನೆ ಮಗ ಅಂದಾಗ ಮನೆ ಮಗನಿಗೆ ಒಂದು ಸ್ವಲ್ಪ ಆಚೆ ಬೇಸರ ಇಲ್ಲ, ಅದು ಬರೋ ಮಗನಿಗೆ ತೊಂದರೆ ಆಗಬಾರ್ದಲ್ಲ, ಅದು ನಮ್ಮ ಸಂಕಲ್ಪ ಆಗಿರ್ತೈತೆ. ಆ ದೃಷ್ಟಿಯಿಂದ ಇವ್ರನ್ನ ಮೇಲಾಕಿ, ಇವ್ರನ್ನ ಕೆಳಗಾಕಿ, ಇವ್ರನ್ನ ಮೇಲಾಕಿ ಅಂತ ಕೆಲವೊಂದು ನಾವೇ ಮಾಡಿಸಿರ್ತೇವೆ. ಯಾವುದನ್ನು ಮೇಲುಗಡೆವರೆಗೆ ಅಲ್ಲ, ಯಾವುದೇ ಒಂದು ಸ್ವಲ್ಪ ಬೇಕು ಅವ್ರನ್ನೆಲ್ಲ ಒಂದು ಸ್ವಲ್ಪ ಮಾಡಿಸಿರ್ತೇವೆ. ಆದರೆ ಇಲ್ಲೆಲ್ಲ ತಿಳ್ಕೊಳ್ಳೋದೇನಂತ, ಸುರೇಶ್ ಅಣ್ಣಿಗೆ ಬೇಕಾದ್ರೂ ಅಷ್ಟು ಮೇಲೆ ಹಾಕಿದ್ರು, ನಮ್ಮ ಹತ್ರ ಸೀರೆ ಕೆಳಗೆ ಹಾಕಿದ್ರು ಮಾರ್ರೆ ಅಂತ ಅವರ ಮೇಲೆ ಕೂಗಾಡೋದು, ಒಮ್ಮೆ ಮೇಲೆ ಕೂಗಾಡೋದು. ನಾನು ಅವ್ರಿಗೆ ಹೇಳಿದೆ, 34 ಹಲ್ಲುಗಳ ಮಧ್ಯದಲ್ಲಿ ನಾಲಿಗೆ ಹೆಂಗೆ ವಾಸ ಮಾಡುತ್ತಾವ ಹಂಗೆ ಕಂಡ್ರೆ ಸಮಾಜದ ಕೆಲಸ ಮಾಡೋದು ಜಾಗ್ರತೆ ಇದೆ ಅಂತ. ಪ್ರತಿಯೊಬ್ಬರು ಮನಸ್ಸು ಮಾಡಿ ಸಣ್ಣ ಪುಟ್ಟ ದೋಷಗಳನ್ನೆಲ್ಲ ದೂರ ಇಟ್ಟು, ಸಮಸ್ಯೆಗಳನ್ನು ದೂರ ಇಟ್ಟು, ಗುರಿ ಒಂದೇ, ಸಮುದಾಯ ಭವನ. ಒಂದೇ ವರ್ಷದಲ್ಲಿ ನೀವೇನಾದರೂ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ದೆ ಅದರ ರೆಕಾರ್ಡ್, ಆ ರೆಕಾರ್ಡ್ನ ಕಡಬ ತಾಲೂಕಿನವ್ರು ಮಾಡ್ತೀರಾ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ. ಒಂದೇ ವರ್ಷದಲ್ಲಿ ಭವನ ಮುಗಿಬೇಕು, ಬಾಕಿದೆಲ್ಲ ಮತ್ತೆ ಮಾಡಿಕೊಡಿ, ತೊಂದರೆ ಇಲ್ಲ, ಅದೇನು ಅಡ್ಡಿ ಇಲ್ಲ.
ಇದೇ ಒಂದು ವರ್ಷದಲ್ಲಿ ಸ್ವಾಮೀಜಿಯವರನ್ನು ಕರೆಸಿ ಒಂದು ಉದ್ಘಾಟನೆ ಆದಾಗ ನೋಡಿಯಪ್ಪ ಎಲ್ಲರೂ ನಿಮ್ಮ ಸ್ವಾಭಿಮಾನ ಮೆಚ್ಚಲೇಬೇಕಾಗಿರ್ತಕ್ಕಂಥ ಆ ರೀತಿ ಮನಸ್ಸು ಮಾಡಬೇಕಾದ್ರೆ ನೀವು ಮನಸ್ಸು ಮಾಡಬೇಕು, ನಿಮ್ಮ ಜೇಬು ಮನಸ್ಸು ಮಾಡಬೇಕು. ಅರ್ಥ ಆಯ್ತಾ ಹೇಳಿದ್ದು? ಮನಸ್ಸು ಮಾಡಬೇಕು, ನಿಮ್ಮ ಜೇಬು ಮನಸ್ಸು ಮಾಡಬೇಕು. ಅಂದರೆ ಈ ಜೇಬಲ್ಲಿ ತೆಗೆದುಕೊಟ್ರೇನೆ ಅದು ಆಗುವಂಥದ್ದು. ಅಲ್ಲ, ಅದು ಇಲ್ಲಿದ್ದರೆ ಕೈ ಮನಸ್ಸು ಬಂದಾಗ ಕೈ ಹೇಳುತ್ತಂತೆ, ಅದು ಹೋಗು ಮಾರಯ್ಯ, ಒಮ್ಮೆ ತೆಗೆದುಕೊಡು ಅಂತ ಆಗುತ್ತೆ. ಹಾಗೆ ತೆಗೆದುಕೊಳ್ಳಿ. ಈಗ ನನಗೊಂದು ಖುಷಿಯಾಗಿದ್ದೇನೆಂದರೆ ಪ್ರತಿ ದಿವಸ ರಾತ್ರಿ 11 ಗಂಟೆ 12 ಗಂಟೆಗೆ ವಾಟ್ಸಪ್ ಆಗ್ತಾರೆ. ಇಂಥವರು 1,01,000 ರೂಪಾಯಿ ಕೊಟ್ಟಿದ್ದಾರೆ, 1,05,01 ರೂಪಾಯಿ ಕೊಟ್ಟಿದ್ದಾರೆ ಅಧ್ಯಕ್ಷರು ಸುರೇಶ್ ಬೈಲ್ ಅಂತ ಒಂದು ಮೆಸೇಜ್ ಬರ್ತೈತೆ. ಬಂದದ್ದು ಖುಷಿ ಆಗುತ್ತೆ, ಅದನ್ನು ನೋಡಲಿಕ್ಕೆ ಮಾಡಲಿಕ್ಕೆ ಎಲ್ಲ ಭಾರಿ ಖುಷಿ ಆಗ್ತದೆ. ಹಾಗಾಗಿ ಅಂತಹ ಒಂದು ಅದ್ಭುತವಾದ ಸಂಘಟನೆ ನೀವು ಮಾಡ್ತಾ ಇದ್ದೀರ. ನಾಳೆಯ ಕಾರ್ಯಕ್ರಮವೂ ಸಹ ಭಾಳ ಅಚ್ಚುಕಟ್ಟಾಗಿ ಆಗಬೇಕು. ಪ್ರತಿಯೊಬ್ಬರು ವಾಹನ ಜಾಥಗಳ ಮುಖಾಂತರ ಬರಬೇಕು. ಪ್ರತಿಯೊಬ್ಬರು ಮನೆ ಬೀಗಗಳನ್ನು ಹಾಕಿಕೊಂಡು ಬರಬೇಕು. ಮಕ್ಕಳನ್ನೆಲ್ಲ ಕರ್ಕೊಂಡು ಬರಬೇಕು. ಆ ದಿವಸ ಕರ್ಕೊಂಡು ಬರಬೇಕು. ನೋಡಬೇಕು ಕಡಬದಲ್ಲಿ ಆದಂತಹ ಒಂದು ಒಕ್ಕಲಿಗರ ಜಾತ್ರೆ ಹೇಗಿತ್ತು ಅಂತಕ್ಕಂಥದ್ದನ್ನು ಆ ಮಕ್ಕಳ ಮನಸ್ಸಿನಲ್ಲಿ ಕೂರುವ ಹಾಗೆ ನಾವು ಮಾಡಬೇಕು, ಮಾದರಿ ಹಾಗೆ ಮಾಡಬೇಕು. ಪ್ರತಿಯೊಬ್ಬರು ಆಶ್ಚರ್ಯ ಪಡಬೇಕು, ಆ ರೀತಿಯಲ್ಲಿ ಮಾಡಬೇಕಾಗ್ತೈತೆ. ಆ ದೃಷ್ಟಿಯಲ್ಲಿ ನೀವೆಲ್ಲರೂ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನೆಲ್ಲ ದೂರ ಇಟ್ಟು ಒಳ್ಳೆ ಸಂಘಟನೆಗಾಗಲಿ ತುಂಬ ಮಾತನಾಡಿದ್ದಾರೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಒಂದು ಹೊರಗಾಣಿಕೆ ವ್ಯವಸ್ಥೆಗಳನ್ನು ಮಾಡಬೇಕು. ಅವರು ಎಲ್ಲ ಹೇಳಿದ್ದಾರೆ, ನಿಮ್ಮಲ್ಲಿ ಬೆಳೆದಂಥ ರಬ್ಬರ್ ಕೊಡಿ ಅಂತ ಹೇಳಿದ್ದಾರೆ, ಅಡಿಕೆ ಕೊಡಿ ಅಂತ ಹೇಳಿದ್ದಾರೆ, ಕಾಳುಮೆಣಸು ಕೊಡಿ ಅಂತ ಹೇಳಿದ್ದಾರೆ, ಅಡಿಕೆ ಕೊಡಿ ಅಂತ ಹೇಳಿದ್ದಾರೆ, ತೆಂಗಿನಕಾಯಿ ಕೊಡಿ ಅಂತ ಹೇಳಿದ್ದಾರೆ, ಎಲ್ಲ ವಾಣಿಜ್ಯ ಬೆಳೆಗಳನ್ನು ಕೊಡಿ ಅಂತ ಹೇಳಿ ಕಡೆಗೆ ಒಂದು ಏನಾದರೂ ಆಪತ್ತು ಕಾಲಕ್ಕೆ ಅದು ಆಗತ್ತೆ ಅಂತ ಹೇಳಿ. ಈಗ ತುಂಬ ಖರ್ಚುಂಟು, ಅವರು ಆಗಲೇ ಹೇಳಿದಾಗ ತುಂಬ ಖರ್ಚುಂಟು. ಶಾಮ್ಯಾನ ಹಾಕಬೇಕು, ಅದ್ರ ಬಗ್ಗೆ ಈಗಾಗಲೇ ಮಾತನಾಡಿದ್ದೇವೆ. ಶಾಮ್ಯಾನಗಳಾಗಬೇಕು, ಸೌಂಡ್ ಸಿಸ್ಟಮ್ಗಳಾಗಬೇಕು, ವೇದಿಕೆಗಳಾಗಬೇಕು. ಅದಕ್ಕೆ ಸಂಬಂಧಪಟ್ಟಾಗೆ ಯಾರ್ಯಾರು ಬೇಕೋ ಅವ್ರನ್ನೆಲ್ಲ ನಾನು ವ್ಯವಸ್ಥೆ ಮಾಡಿ ಮಾತನಾಡಿ ಅದಕ್ಕೆ ಸಂಬಂಧಪಟ್ಟ ಜನರನ್ನೆಲ್ಲ ಇವ್ರ ಹತ್ರ ಕಳಿಸಿಕೊಟ್ಟು ಅವ್ರ ಕೊಟೇಶನ್ ಎಲ್ಲ ತೆಗೆದು ನಮ್ಮಲ್ಲಿ ಯಾರು ಮಾಡ್ತಾ ಇದ್ದಾರೋ ಅವರನ್ನು ನಮ್ಮ ಮಂಗಳೂರಿನಲ್ಲಿ ನಮ್ಮ ಮೊನ್ನೆ ಜಯಂತ್ಯೋತ್ಸವದಲ್ಲಿ ಮಾಡಿದಂಥವ್ರನ್ನೆಲ್ಲ ಕರೆಸಿ ಹೇಗೆಲ್ಲ ಮಾಡಬೇಕು ಅಂತ ರೂಪುರೇಷೆಗಳನ್ನೆಲ್ಲ ಮಾಡಿ ಅದರ ಕೊಟೇಶನ್ಗಳನ್ನೆಲ್ಲ ತಗೊಂಡು ಯಾವುದಕ್ಕೆ ಒಂದು ರೂಪಾಯಿ ಕಮ್ಮಿ ಆದರೂ ನಮ್ಗೆ ಸಂತೋಷವೇ. ಅಂಥವ್ರನ್ನ ನೋಡಿ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೇವೆ. ಆ ದೃಷ್ಟಿಯಲ್ಲಿ ನೀವೆಲ್ಲರೂ ಒಗ್ಗಟ್ಟಾಗಿದ್ದುಕೊಂಡು ಎಲ್ಲರೂ ಸೇರುವಂಥ ಕೆಲಸದಲ್ಲಿ ಭಾಗಿಗಳಾಗಬೇಕು. ಇನ್ನು ಕೆಲವು ವಿಚಾರಗಳನ್ನು ನಾವು ಮತ್ತೆ ಇಂಟರ್ನೆಲ್ಲ ಕೂತ್ಕೊಂಡು ಮಾತನಾಡಿ ಅದರ ವ್ಯವಸ್ಥೆಗಳನ್ನು ಮಾಡ್ತೇವೆ. ನೀವು ಈಗಲಿಂದಲೇ ನೀವೆಲ್ಲರೂ ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಕೊಂಡು ಆರೋಗ್ಯಕರವಾಗಿರ್ತಕ್ಕಂಥ ಮೆಸೇಜ್ಗಳನ್ನು ಮಾಡಿ, ಆರೋಗ್ಯಕರವಾಗಿರ್ತಕ್ಕಂಥ ಮೆಸೇಜ್ಗಳನ್ನು ಹಾಕಿ. ಸಣ್ಣ ಪುಟ್ಟದ್ದು ಹಾಕ್ಲಿಕ್ಕೆ ಹೋಗಬೇಡಿ. ಅದಕ್ಕೆ ಯಾವುದಕ್ಕೂ ಸಣ್ಣ ಪುಟ್ಟದ್ದೆಲ್ಲ ಆಗಿದ್ದೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಒಳ್ಳೆ ಮೆಸೇಜ್ಗಳನ್ನು ಹಾಕಿ, ಫ್ಲೆಕ್ಸ್ಗಳನ್ನು ಹಾಕಿ, ಹೋಲ್ಡಿಂಗ್ಸ್ಗಳನ್ನು ಹಾಕಿ. ಒಂದು ಸ್ವಲ್ಪ ಇಲ್ಲಿಂದ ಹೈವೇಲಿ ಹೋಗುವಂಥ ಜನರಿಗೆ ಕಾಣಬೇಕು. ನಮಗೆ ಸುಬ್ರಹ್ಮಣ್ಯಕ್ಕೆ ಏನು ನೀವು ಆ ಗುಂಡ್ಯದಿಂದ ಬರುವಂಥ ಅಲ್ಲಿ ಒಂದು 4-5 ಹೋಲ್ಡಿಂಗ್ಸ್ಗಳನ್ನು ಹಾಕಿ, ಸುಬ್ರಹ್ಮಣ್ಯದಲ್ಲಿ ಒಂದು 4 ಹೋಲ್ಡಿಂಗ್ಸ್ಗಳು ಹಾಕಿ, ಇಲ್ಲಿ ಹಾಕಿ ಒಂದು 4-5 ಹೋಲ್ಡಿಂಗ್ಸ್ಗಳನ್ನು. ಅದನ್ನು ಹಾಕಿದಾಗ ಗೊತ್ತಾಗುತ್ತೆ, ಆ ಕಡೆ ಹೊರಗಡೆಯಿಂದ ಬರೋರಿಗೆ ನೋಡೋರಿಗೆಲ್ಲ ಗೊತ್ತಾಗುತ್ತೆ ಕಾರ್ಯಕ್ರಮ ಹೇಗಿದೆ ಅಂತೇಳಿ. ಆನಂತರ ನೀವು ಎಲ್ಲೆಲ್ಲಿ ಈಗಾಗಲೇ ಕೆಲವು ಗ್ರಾಮಗಳಲ್ಲಿ ಫ್ಲೆಕ್ಸ್ಗಳನ್ನೆಲ್ಲ ಹಾಕಿದ್ರಿ, ನಾನು ನೋಡಿದ್ದೇನೆ. ಒಂದೊಂದು ಗ್ರಾಮಗಳಲ್ಲಿ ಫ್ಲೆಕ್ಸ್ಗಳನ್ನು ಹಾಕುವಂಥದ್ದು ಒಂದು ಚಾಲನೆ ಕೊಡುವಂಥ ರೀತಿಯಲ್ಲಿ ಅತಿ ವೇಗವನ್ನು ತೆಗೆದುಕೊಳ್ಬೇಕು. ಆ ದೃಷ್ಟಿಯಲ್ಲಿ ನೀವೆಲ್ಲರೂ ಮನಸ್ಸು ಮಾಡಿಕೊಂಡು ಪ್ರತಿಯೊಬ್ಬ ಮಹಿಳೆಯರು, ಯುವಕರು ಮತ್ತು ಹಿರಿಯರು ಪ್ರತಿಯೊಬ್ಬರೂ ಸಹ ಬರುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಯಶಸ್ವಿ ಆಗಬೇಕು. 9 ಮತ್ತು 6 ಸಂಖ್ಯೆಯನ್ನು ಹೊಂದಿರತಕ್ಕಂಥ ವಲಯಗಳಿವು ಅಲ್ವೇ? ಹೌದಲ್ವಾ? 9 ಮತ್ತು 6 ಸಂಖ್ಯೆ ಭಾಳ ಚೆನ್ನಾಗಿದೆ. 3, 6, 9, 9, 6 ಭಾಳ ಸಂಖ್ಯೆಯೂ ಚೆನ್ನಾಗಿದೆ. ಹಾಗಾಗಿ ನೀವೆಲ್ಲ ಬಲಾಢ್ಯರಿದ್ದೀರಿ. ಸವಣೂರು ಅಲಂಕಾರ ವಲಯದವರು. ಯಾಕೆಂದ್ರೆ ನನಗೆ ಇನ್ನೂ ಅಲಂಕಾರನ ಯಾವಾಗಲೂ ಹೇಳಲಿಕ್ಕುಂಟು. ಅಲಂಕಾರನ ಯಾವಾಗಲೂ ಭಾಳ 15 ವರ್ಷ ಕಳೀತಂತ, 17 ವರ್ಷ ಕಳೆದಿರಬೇಕು. ಆ ಕಾಲಘಟ್ಟದಲ್ಲಿ ಅದ್ಭುತವಾದ ಕಾರ್ಯಕ್ರಮಗಳನ್ನು ನೀವೆಲ್ಲ ಮಾಡಿದವರು ಈ ಭಾಗದಲ್ಲೆಲ್ಲ. ಇದೇ ಸ್ಥಳದಲ್ಲಿ ಮಾಡಿದ್ದೆ ನಂಗೆ ಕಾಣುತ್ತೆ. ಬಹಳ ಅದ್ಭುತವಾಗಿ ಆ ಕಾಲದಲ್ಲೇ ನೀವು ಮಾಡಿರ್ತಕ್ಕಂಥವರು ಭಾಳ ಚೆನ್ನಾಗಿ ಮಾಡಿದ್ದೀರಿ. ಮತ್ತು ನಮಗೆ ಪುತ್ತೂರು ಕಾರ್ಯಕ್ರಮ ಆದಕ್ಕಂಥ ಸಂದರ್ಭಗಳಲ್ಲೂ ಸಹ ಈ ನಮ್ಮ ನಾಗೇಶ್ ಮತ್ತು ನಮ್ಮ ಪ್ರವೀಣ್ ಈ ಭಾಗವರೆಲ್ಲೂ ಸೇರಿಕೊಂಡು ಈ ಭಾಗದ ಏನು ಚಾರ್ವಾಕ, ಸವಣೂರು ಈ ಭಾಗದಲ್ಲಿ ಕೆಲ ಅಲಂಕಾರ ಕಡಬ ಬಹಳ ಒಳ್ಳೆಯ ಸ್ಪಂದನೆ ಸಿಕ್ಕಿರ್ತಕ್ಕಂಥದ್ದು ನಮಗೆ ಈ ಭಾಗದ್ದು ತುಂಬ ಅತಿ ಹೆಚ್ಚು ಚೆನ್ನಾಗಿ ಜನಮನ್ನಣೆ ಸಿಕ್ಕಿದೆ ನಮಗೆ. ಇವನ್ನ
ಹೊರಕಾಣಿಕೆಯಿಂದ ಹಿಡ್ಕೊಂಡು ಬರುವಿಕೆಯಿಂದ ಹಿಡ್ಕೊಂಡು ಕೊಟ್ಟಂಥ ಜವಾಬ್ದಾರಿನ ಶಿಸ್ತುಬದ್ಧವಾಗಿ ಮಾಡಿದ್ದು. ಅದರಲ್ಲಿ ಆ ಕಾರ್ಯಕ್ರಮದ ಪ್ರವೀಣ ಬಹಳ ಚೆನ್ನಾಗಿ ಮಾಡಿದ್ದು. ಅವನು ಕೊಟ್ಟಂಥ ಜವಾಬ್ದಾರಿ ಹೊರಕಾಣಿಕೆ ಅದ್ಭುತವಾದ ಒಂದು ಇದನ್ನು ಮಾಡಿಕೊಂಡು ಫ್ಲೆಕ್ಸ್ ಹಾಕ್ಕೊಂಡು ವಾಹನ ಜಾಥಾಗಳಲ್ಲಿ ಬರುವಂಥ ನಿಟ್ಟಿನಲ್ಲಿ ಮಾಡಿಕೊಂಡು ಅವಕ್ಕೆಲ್ಲವನ್ನು ಫ್ಲೆಕ್ಸನ್ನು ಕಟ್ಟಿಕೊಂಡು ವಾಹನಗಳಲ್ಲಿ ಅದನ್ನು ಉದ್ಘಾಟನೆ ಮಾಡಿಕೊಂಡು ಆ ವ್ಯವಸ್ಥೆ ಉಂಟಲ್ಲ ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥದ್ದು. ಹಾಗೆ ಆ ಥರ ಒಂದು ಜವಾಬ್ದಾರಿಗಳನ್ನು ಒಂದಿಷ್ಟು ಯುವಕರು ತೆಗೆದುಕೊಂಡು ನೋಡೋಕ್ಕೆ ಪ್ರತಿಯೊಂದು ಮಾದರಿಯಾಗಿರಬೇಕು ಆ ಕಾರ್ಯಕ್ರಮಗಳು. ಮಧ್ಯಾಹ್ನ 12:30 ಆಯಿತು ಅಂತೇಳಿದ್ರೆ ಊಟಕ್ಕೆ ಹೋಗೋದಲ್ಲ, ಟೈಮ್ ಆಗೋಯ್ತು ಅಂತ ಊಟಕ್ಕೆ ಹೋಗೋದಲ್ಲ. ನಿಮ್ಗೆ ಏನೇನು ಕೊಡಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾರೆ. ಕುಂತಲ್ಲಿಗೆ ಏನಾದರೂ ಒಂದು ಜ್ಯೂಸ್ ಕೊಡಲಿಕ್ಕೋ, ನೀರು ಕೊಡಲಿಕ್ಕೋ, ಚಾಕ್ಲೇಟ್ ಕೊಡಲಿಕ್ಕೋ, ಬಿಸ್ಕೆಟ್ ಕೊಡಲಿಕ್ಕೋ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾರೆ. ಬಟ್ ಮಾದರಿಯಾಗಿ ಹೊರಗಡೆಯಿಂದ ಬಂದವರಿಗೆ ಅದ್ಭುತವಾಗಿ ಮಾಡಿದ್ದಾರೆ. ಈ ರೀತಿಯಲ್ಲಿ ಮಾಡಬೇಕು ಅಂದರೆ ನೀವೆಲ್ಲರೂ ಮನಸ್ಸನ್ನು ಮಾಡಬೇಕು. ಪ್ರತಿಯೊಬ್ಬರು ಕಾರ್ಯಕ್ರಮ ಬರಬೇಕು, ಬಹಳ ಯಶಸ್ವಿಗೊಳಿಸಬೇಕು ಕಾರ್ಯಕ್ರಮ ಅಂತೇಳಿ ಆಶಾಭಾವನೆ ವ್ಯಕ್ತಪಡಿಸ್ಕೊಂಡು ಅದರ ಜೊತೆಗೆ ಇನ್ನೇನು ಉಳಿದ ಯಾವುದೇ ವಿಷಯಗಳಿದ್ದರೂ ನಾವು ಒಂದು ಮೀಟಿಂಗನ್ನು ಮಾಡಿಕೊಂಡು ತೀರ್ಮಾನವನ್ನು ತೆಗೆದುಕೊಳ್ತೇವೆ. ನೀವೀಗ ಗ್ರಾಮ ಮಟ್ಟದಲ್ಲಿ ಮೀಟಿಂಗ್ಗಳನ್ನು ಮಾಡಿಕೊಂಡು ವಲಯ ಮಟ್ಟದಲ್ಲಿ ಒಳ್ಳೆಯ ಮೀಟಿಂಗನ್ನು ಮಾಡಿಕೊಂಡು ನೀವೆಲ್ಲರೂ ಸಹಕಾರ ಕೊಡ್ತೀರಾ ಅಂತೇಳಿ ಆಶಾಭಾವನೆ ವ್ಯಕ್ತಪಡಿಸ್ಕೊಂಡು ಆ ಭಗವಂತ ತಮಗೆಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೀನಿ. ಹರಿವಂಶಕ್ಕೆ ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.